ಪ್ಲೀಸ್ ಸರ್ ಒಂದ್ ನಿಮಿಷ ಅಧ್ಯಕ್ಷರೇ, ಈಗ ಆತಂಕ ಯಾಕೆ ಸಾರ್ವಜನಿಕರು ಸರ್ ನಾನು ಐ ವಿಲ್ ನಾಟ್ ಗೋಯಿಂಗ್ ಟು ಎನಿಥಿಂಗ್. ಆತಂಕ ಯಾಕೆ ಸಾರ್ವಜನಿಕರಲ್ಲಿ ಇರೋದು ಫೆಬ್ರವರಿ ಕೇಂದ್ರ ಸಚಿವರು ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾರೆ ಏನಾದ್ರೂ ಯುದ್ಧ ಆದ್ರೆ ಯಾರು ಅವಶ್ಯಕತೆ ಇಲ್ಲ, 75 ದಿನ ಆಗಷ್ಟು ಇಂಧನ ಇದೆ ಅಂತ ಫೆಬ್ರವರಿ 9 ನಲ್ಲಿ ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾರೆ. ಮಾರ್ಚ್ 6 ಏನಂತಾರೆ, ಪೆಟ್ರೋಲಿಯಂ ಮಿನಿಸ್ಟರ್ ಯಾವುದೇ ಶಾರ್ಟೇಜ್ ಇಲ್ಲ ಅಂತ ಹೇಳ್ತಾರೆ. ಈ ರೀತಿ ಆತಂಕ ಮಾರ್ಚ್ 7ನೇ ಡೊಮೆಸ್ಟಿಕ್ ಸಿಲಿಂಡರ್ 115 ರೂಪಾಯಿ, ಕಮರ್ಷಿಯಲ್ ಸಿಲಿಂಡರ್ ಏರಿಕೆ ಮಾಡಿ. ಅದಾದ್ಮೇಲೆ ಕೇಂದ್ರ ಸರ್ಕಾರ ಮಾರ್ಚ್ 10ನೇ ತಾರೀಕು ಏನ್ ಮಾಡುತ್ತೆ, ಎಸೆನ್ಷಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆಕ್ಟ್ ಅನ್ನ ಜಾರಿ ಮಾಡ್ತಾರೆ. ಎಸ್ಮಾ ಆಕ್ಟ್ ಯಾವಾಗ ಜಾರಿ ಆಗೋದು? when there is a crisis. From February 9 till March 10th, government is saying no need to panic, and you have got ESMA. ಸದನದಲ್ಲಿ ಸುಳ್ಳು ಹೇಳೋದು ಯಾರು? ಅವರು ಅನುಭವಿಸೋದು ಯಾರು? ಸಾರ್ವಜನಿಕರು. ನೀವು ಹೇಳಿದ್ದೀರಿ, ಅವ್ರು ಮಾತಾಡ್ಲಿ. ಗೊತ್ತಿದೆ, ನಿಂತಿದ್ದಾರೆ, ಮಾತಾಡ್ತಾರೆ. ಮಾನ್ಯ ಸಭಾಧ್ಯಕ್ಷರು, ನಾವು ಆಯ್ತು, ಈಗ ಈ ವಿಷಯ ಆಯ್ತು. ಒಂದ್ ಸೆಕೆಂಡ್ ಕೂತ್ಕೊಂಡು ರೆಡ್ಡಿ ಉತ್ತರ ಕೊಡಿ. ಅವರು ರಂಗನಾಥ್ ಸಿಟ್ ಡೌನ್, ಅವ್ರು ಉತ್ತರ ಕೊಡ್ಲಿ, ನೀವು ಉತ್ತರ ಕೊಡ್ಲಿ. ಈಗ ರಂಗನಾಥ್ ನೋಡಿ ಕೂಡಿ ಉತ್ತರ ಕೊಡ್ಲಿ. ನೋಡಿಯಪ್ಪ, ನೀವು ಅವ್ರು ಉತ್ತರ ಕೊಡ್ಲಿ, ಮಂತ್ರಿ ಉತ್ತರ ಕೊಡ್ತಾರೆ. ಮಂತ್ರಿ ಉತ್ತರ ಕೊಡ್ಲಿ, ನೀವು ಮಂತ್ರಿ ಉತ್ತರ ಕೊಡ್ಲಿ, ಬಿಡಿ. ರಂಗನಾಥ್ ಸಿಟ್ ಡೌನ್, ಗಮನಿಸಿ, ಸಿಟ್ ಡೌನ್. ನೀವು ಕೂತ್ಕೊಳ್ಳಿ, ನೋಡಿ ಕೂತ್ಕೊಳ್ಳಿಪ್ಪ. ಮಂತ್ರಿ ಮಾತಾಡಿ, ವಿಜೇಂದ್ರ ಅವರು ನೀವು ಮಾತಾಡಿ, ಮಾತಾಡಿ. ಮಾತಾಡಕೊಡಿ. ವಿಶ್ವನಾಥ್ ಮಂತ್ರಿ ಆಯ್ತು, ಅವ್ರು ಮಾತಾಡ್ತಾರೆ. ನಮ್ಮ ಪಕ್ಷದವರು ಸ್ಟ್ರೈಕ್ ಮಾಡಿದರೆ ವಿಜೇಂದ್ರ ಸರ್ ಒಂದ್ ನಿಮಿಷ. ರಾಷ್ಟ್ರದಲ್ಲಿ ಮಾನ್ಯ ಸಭಾ ಉತ್ತರ ಕೊಡಿ. ರಾಷ್ಟ್ರದಲ್ಲಿ ವಿದೇಶಾಂಗ ನೀತಿ ಬರಲಾರ್ದು ಆರ್ಥಿಕ ನೀತಿ ಏನಾಗಿದೆ? ನೀವು ನಿಮ್ ಬೆಸ್ಟ್ ಫ್ರೆಂಡ್, ನಿಮ್ ಬೆಸ್ಟ್ ಫ್ರೆಂಡ್ ಬೀಚ್ ನಲ್ಲಿ ವಾಕಿಂಗ್ ಮಾಡಿದ್ರಲ್ಲ, ಏನಾಯ್ತು? ಏನಾಯ್ತು ಹೇಳಿ? ವಿದೇಶಾಂಗ ನೀತಿ ಏನಾಯ್ತು? ಎಲ್ಲಿದ್ದಾರೆ ಮೋದಿ ಅವರು? ಬಾಯಿ ಬಿಟ್ಟಿಲ್ಲ. ಮಂದಣ್ಣ ಅವರಿಗೆ ವಿಶ್ ಮಾಡಬಹುದು, ಇಂಡಿಯಾ ಟಿವಿ ವಿಶ್ ಮಾಡಬಹುದು. ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ. ಬಹಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ ನಮ್ಮ ದೇಶ. ಅನಗತ್ಯವಾಗಿ ಚರ್ಚಿಸಿದಾಗಿ ಅದೇನು ಸಿದ್ದರಾಮಯ್ಯ ಮಾಡಿದ್ದ ಸಿಲಿಂಡರ್ ಮಾತಾಡ್ತಿರ್ತೀರ, ಕುತ್ಕೊಳ್ತೀರ. ಅವಮಾನ ಮಾಡ್ತಾ ಇದ್ದಾರೆ. ನೀವು
ಆಯ್ತು ನೀವು ಕೂತ್ಕೊಳ್ಳಿ, ಯುದ್ಧ ಕಣಿತಾರೆ ನೀವೆಲ್ಲ ಇಲ್ಲಿ ಕೂತ್ಕೊಳ್ಳಿ. ಯಾವ್ದು ಒಬ್ರು ಮಾತಾಡಿ, ಆಯ್ತು ಒಬ್ರು ಮಾತಾಡಿ. ಪೆಟ್ರೋಲ್ ಸಭಾಧ್ಯಕ್ಷರೇ, ಕೂತ್ಕೊಳ್ಳಿ ಸದನದ ಮಾನ್ಯ ಸಭಾಧ್ಯಕ್ಷರೇ, ಅಧ್ಯಕ್ಷರೇ ಒಂದ್ ಸೆಕೆಂಡ್ ವಿಶ್ವನಾಥ್ ಕೊಡ್ತಾನೆ. ಮಾಡೋರ್ದು ಮುಖ್ಯಮಂತ್ರಿ ಮಾತಾಡಿದ ಕೂತ್ಕೊಳ್ಳಿ, ಜನ ಕೂತ್ಕೊಳ್ಳಿ, ನಾವು ಮಾಡ್ತೇವೆ. ಆಯ್ತಪ್ಪ ಮುಖ್ಯಮಂತ್ರಿ ಕೂತ್ಕೊಳ್ಳಿ, ಆಯ್ತು ಆಯ್ತು. ಇಲ್ಲಿ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಈಗ ಮಾನ್ಯ ಅಧ್ಯಕ್ಷರೇ, ಗ್ಯಾಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಎಲ್ಲರೂ ಎದ್ದು ನಿಂತ್ಕೋಬೇಕಾದಂತ ಅಗತ್ಯ ಇಲ್ಲ. ಒಂದ್ ಸೆಕೆಂಡ್ ಮಾತಾಡಿ ಬಿಡಿಯಪ್ಪ. ಇಲ್ಲಿ ಎಲ್ರಂದ್ರೆ ಎಲ್ಲರೂ ಬಂದ್ರು, ನೀವು ಮಾತ್ರ ಪ್ರಸ್ತಾಪ ಮಾಡಿರೋರು, ಅವರು ಉತ್ತರ ಕೊಡ್ಬೇಕಾಗಿರೋರು ಫುಡ್ ಮಿನಿಸ್ಟ್ರು. ಇವತ್ತೇ ಮೀಟಿಂಗ್ ಮಾಡಿದ್ದಾರೆ. ಇವತ್ತು ಚರ್ಚೆ ಮಾಡಿದ್ದಾರೆ. ಅಲ್ಲಿ ಏನು ಆಯಿಲ್ ಕಂಪನಿಗಳವರು ಏನು ಹೇಳಿದ್ದಾರೆ ಅಂತಕ್ಕಂಥದನ್ನ ಪ್ರಸ್ತಾಪ ಮಾಡ್ತಾರೆ. ಅವರು ಅದನ್ನ ಕೇಳಕ್ಕೆ ನಿಮಗೆ ಹೌದು. ಮತ್ತೆ ಹೌದು, ಇವತ್ತು ಒಂದ್ ಸೆಕೆಂಡ್, ಈ ಗ್ಯಾಸ್ ಸಿಲಿಂಡರ್ಗಳನ್ನ ಕೊಡ್ತಕ್ಕಂಥವ್ರು ಯಾರ್ರೀ? ಕೇಂದ್ರ ಸರ್ಕಾರ ಅಲ್ವಾ? ಒಂದ್ ಸೆಕೆಂಡ್, ನೀವು ಯಾಕೆ ಉತ್ತರ ಕೊಡ್ತೀರಿ ಇವ್ರೆ? ಕೇಂದ್ರ ಸರ್ಕಾರ ಮೆಟ್ರೋ. ಒಂದ್ ಸೆಕೆಂಡ್, ಯಾಕೆ ಮಾತಾಡ್ತಾರೆ? ಸುಮ್ನೆ ಎಲ್ಲಕ್ಕೂ ಎಲ್ಲರೂ ಎದ್ದು ನಿಂತ್ಕೊಳ್ಳೋದು ಯಾಕೆ ಕೂತ್ಕೊಂಡು ನೀವು ಮಾತಾಡ್ತೀರಲ್ಲ? ಉತ್ತರ ಹೇಳಕ್ಕೆ ಅವಕಾಶ ಕೊಡಿ. ರಂಗನಾಥ್ ಸಿರೋ ನೋಡಿ, ಸಿಲಿಂಡರ್ ಬೆಲೆ ರಾಮನಾಥ್ ಕೂತ್ಕೊಂಡು ಮಾತಾಡಿದ್ದೇನೆ. ಕೇಂದ್ರ ಸರ್ಕಾರದಿಂದ ಕನ್ಸರ್ನ್ ಮಿನಿಸ್ಟರ್ ಎಂತ ಸಿಂಗ್ ಅವರು, ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿರ್ತಕ್ಕಂಥದನ್ನ ಪ್ರಸ್ತಾಪ ಮಾಡಿದ್ರು. ಅದನ್ನ ಕೇಳಕ್ಕೆ ನಿಮ್ಗೆ ವ್ಯೈಧಾನ ಇಲ್ಲ. ಒಬ್ಬರು ಮಾತಾಡಿಯಪ್ಪ. ಯಾಕೆ ಇವೆಲ್ಲ ಪತ್ರಿಕೆಲೆಲ್ಲ ಬಂದಿದೆ, ಸದನದಲ್ಲಿ ಹೇಳಿರೋದು. ಜಗತ್ತಿಗೆ ಬಂದಂತ ಪರಿಸ್ಥಿತಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರ್ರಿ? ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರು? ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರು? ಚಂದ್ರಪ್ಪನವರೇ, ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರಪ್ಪ? ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರ್ರಿ? ಕೇಂದ್ರ ಸರ್ಕಾರ ಅಂದ ತಕ್ಷಣ ನಿಂತ್ಕೊಬಿಡೋದು. ಕೇಂದ್ರ ಸರ್ಕಾರ ಕೂತ್ಕೊಂಡು ಮಾತಾಡಬೇಡಿ, ಮತ್ತೆ ಯಾರೊಬ್ರು ಮಾತಾಡಿ ಹೇಳ್ತಾರೆ. ಈಗ ಈ ದೇಶದಲ್ಲಿ ಉತ್ಪತ್ತಿ ಆಗಲ್ಲ. ಸರ್ ಒಂದೇ ನಿಮಿಷ, ಸರ್ ಒಂದ್ ನಿಮಿಷ, ಸರ್ ಈಗ ಸರ್ ಸರ್ ನಿಮ್ಮ ವಾರ್ ನಿಲ್ಸಿ, ಅಲ್ಲಿ ಮತ್ತೆ ನೋಡುವ. ಸರ್ ಮಾನ್ಯ ಸಭಾಧ್ಯಕ್ಷ, ಮಾನ್ಯ ಅಧ್ಯಕ್ಷೆ, ಯುದ್ಧದ ಸಂದರ್ಭದಲ್ಲಿ ಗ್ಯಾಸಿನ ಕ್ರೈಸಿಸ್ ನಿರ್ಮಾಣ ಆಗಿದೆ ಅನ್ನೋದನ್ನ ನಾವು ಒಪ್ಪಿಕೊಂಡಿದೀವಿ. ನಮಗೂ ಅದ್ರ ಬಗ್ಗೆ ಆತಂಕ ಇದೆ. ಇದು ಯಾವುದೋ ಒಂದು ಸಮಸ್ಯೆ ಅಲ್ಲ, ಯುದ್ಧದ ಕಾರಣಕ್ಕಾಗಿರುವಂತ ಸಮಸ್ಯೆ. ಮಾನ್ಯ ಎಲ್ಲ ದೇಶಗಳಲ್ಲಿ ಆಗಿದೆ. ಮಾನ್ಯ ಸಚಿವರು ಬಹಳ ಸರಿಯಾಗಿ ಆನ್ಸರ್ ತಗೊಂಡಿದ್ರು. ಈಗ ಮಿತವಾಗಿ ಬಳಸಬೇಕು, ದಾಸ್ತಾನು ಮಾಡಬೇಡಿ ಅಂತೇಳಿ ರೈಟ್ ವೇಲ್ ತಗೊಂಡಿದ್ರು. ನಡುವೆ ಇದನ್ನ ರಾಜಕಾರಣ ಮಾಡ್ಲಿಕ್ಕೆ ಹೊರಟಿದ್ರು. ಯುದ್ಧ ಸಂದರ್ಭ ಆದಾಗ ಪೆಟ್ರೋಲಿಯಂ ಈ ತರದಕ್ಕೆ ಕ್ರೈಸಿಸ್ ಆಗೇ ಆಗುತ್ತೆ. ಯುದ್ಧ ನಿಲ್ಲದ ಅಂತಾರಾಷ್ಟ್ರೀಯ ಮಟ್ಟದ ಸಂಬಂಧ ಈ ವ್ಯತ್ಯಾಸಗಳು. ನಾನು ಹೇಳ್ತಾರೆ ಕೊಟ್ಟಿರೋದು, ಇಷ್ಟೆಲ್ಲ ಮಾಡಿದಾಗ ಅನಗತ್ಯವಾಗಿ ಇದಕ್ಕೆ ಹಂಗಾಗಿದೆ ಹಿಂಗಾಗಿದೆ ಅಂತ ರಾಜಕಾರಣ ಮಾತಾಡೋದಾದ್ರೆ ನಾನು ಹೇಳ್ಬೇಕಾಗತ್ತೆ, ಏನೋ ಸಮಸ್ಯೆ ಇಲ್ದಲೆ ಈ ಸರ್ಕಾರಕ್ಕೆ ಸರ್ವರ್ ಸಮಸ್ಯೆ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ. ಯಾವುದ್ರಲ್ಲಿ ಸರ್ವರ್ ಇಲ್ಲ. ನಿಮಗೆ ಯೋಗ್ಯತೆ ಇದೆಯಾ? ಕರಾವಳಿನಲ್ಲಿ ಮರಳು ಸಿಗ್ತಾ ಇಲ್ಲ, 6 ತಿಂಗಳಾಯ್ತು. ನಿಮಗೆ ಯೋಗ್ಯತೆ ಇದೆಯಾ? ಸರ್ಕಾರಿ ಔಷಧಿ ಇಲ್ಲ. ಸರ್ವರ್ ಸಮಸ್ಯೆಗಳು ಯಾವುದು ಸಮಸ್ಯೆ ಅಲ್ಲ. ಡೊಮೆಸ್ಟಿಕ್ ಯುದ್ಧ ₹115 ಕ್ರೈಸಿಸ್ ಬರೋದೇ
115 ರೂಪಾಯಿ ಇವತ್ತು ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಬೆಲೆ ಏರಿಸಿದವರು ಯಾರು? ಗ್ರಾಮ ಪಂಚಾಯತಿಗಳಲ್ಲಿ ಬೆಲೆ ಏರಿಸಿದವರು ಯಾರು? ನಿಮ್ಗೆ ಯೋಗ್ಯತೆ ಇಲ್ಲ. ಸರ್ವರ್ ಇಲ್ಲ. ನಿಮ್ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ನಿಮಗೆ ಯೋಗ್ಯತೆ ಇಲ್ಲ. ಆಯ್ತು, ಯಾವ್ದು ಕರೆ ಮಾಡಿದಿರಿ? ಕೂತ್ಕೊಳ್ಳಿ ಈಗ. ಸರ್ಕಾರಿ ನೌಕರಿಗೆ ಸಂಬಳ ಕೊಡ್ಲಿಕ್ಕೆ ಆಗ್ತಿಲ್ಲ ನಿಮಗೆ. ಸರಿ, ಕೂತ್ಕೊಳ್ಳಿ. ಯಾವ್ದು ಕ್ರೈಸಿಸ್? ಸರ್ಕಾರಿ ನೌಕರಿಗೆ ಸಂಬಳ ಕೊಡ್ಲಿಕ್ಕೆ ಇಲ್ಲ ನೀವು. ಆಯ್ತು, ಕೂತ್ಕೊಳ್ಳಿ ಈಗ. ಭಾರಿ ಮಾತಾಡ್ಲಿಕ್ಕೆ ಸಚಿವರು ಸರಿಯಾಗಿ ಹೇಳಿದ್ದಾರೆ. ಅವ್ರು ಮೀಟಿಂಗ್ ಆಯ್ತು, ಕೂತ್ಕೊಳ್ಳಿ ಈಗ. ಅವರು ಸರಿಯಾಗಿ ಹೇಳಿದ್ದಾರೆ. ಎಸ್ಮಾರ್ಟ್ ಜಾರಿ ಇದನ್ನ ಜಾರಿ ಮಾಡಿದವರು ಯಾರು? ಯುದ್ಧ ಇದನ್ನು ಯಾರು ಜಾರಿ ಮಾಡಿದವರು? ಇದನ್ನ ಜಾರಿ ಮಾಡಿದವರು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಹೇಳದೆ ಇನ್ಯಾರು ಎಮರ್ಜೆನ್ಸಿ ಇರೋದೇ ಇದು. ಆಯ್ತು ಈಗ. ಪಾರ್ಲಿಮೆಂಟ್ ನಿಮಗೆ ಯುದ್ಧ ನಡಿಬೇಕಾದ್ರೆ ನಾನು ಯುದ್ಧ ಮಂತ್ರಿಗಳೇ, ಆಹಾರ ಮಂತ್ರಿಗಳೇ, ಆಹಾರ ಮಂತ್ರಿಗಳೇ, ಆಹಾರ ಮಂತ್ರಿಗಳೇ, ಸುಳ್ಳು ಅಂತ ಹೇಳ್ಬಿಟ್ಟು ಸಾಕು. ಆಹಾರ ಮಂತ್ರಿಗಳೇ, ಪೆಟ್ರೋಲಿಯಂ ಮಿನಿಸ್ಟರ್ ಸುಳ್ಳು ಅಂತ ಹೇಳ್ಬಿಟ್ಟು ಒಪ್ಕೊಳ್ತೀವಿ. ಆಯ್ತು, ಓಕೆ ಓಕೆ, ಎಸ್ಮಾ ಜಾರಿ ಮಾಡ್ಬಿಟ್ಟು ಆಯ್ತಪ್ಪ, ಹೇಳ್ತಾರೆ ಉತ್ತರ ಕೊಡ್ಲಿ ಅವರು. ಆಯ್ತು, ಉತ್ತರ ಕೊಡ್ಲಿ ಅವರು. ನೀವೆಲ್ಲ ಚರ್ಚೆ ಮಾಡಿಲ್ಲ, ನೀವೇ ಶೂನ್ಯ ಲಾಸ್ಟ್ ಶೂನ್ಯ ವೇಳೆ ಅಂತ ಹೇಳಿದ್ರು ಕೂಡ ನೀವೇ. ನನ್ನ ಅಧ್ಯಕ್ಷರೇ, ಈಗ ಒಂದ್ ಸೆಕೆಂಡ್, ಆಯ್ತು, ಅವ್ರು ಮಾತಾಡ್ಲಿ. ಒಂದ್ ಸೆಕೆಂಡ್, ಒಂದ್ ಸೆಕೆಂಡ್. ಆಯ್ತು, ದಿನೇಶ್ ಅವರೇ, ಮಂತ್ರಿ ಅವರೇ, ಮಂತ್ರಿ ಅವರೇ, ಮಂತ್ರಿ ಅವರೇ, ಸಚಿವರಾಗಿದ್ರಲ್ಲ, ಮಾತಾಡ್ತಿರಲ್ಲ, ಏನ್ ಮಾಡಿದ್ರಿ ನೀವು? ರಾಮಮೂರ್ತಿ ಯಾವ ಅವರು, ಕೆಲಸನೂ ಮಾಡ್ಲಿಲ್ಲ. ಮಂತ್ರಿ ಅವರೇ, ಮತ್ತೆ ಇವತ್ತು ಮಂತ್ರಿ ಅವರೇ, ಒಂದ್ ಸೆಕೆಂಡ್, ಚಂದ್ರ ಕೂತ್ಕೊಳ್ಳ. ಅಧ್ಯಕ್ಷರೇ, ಇಲ್ಲಿ ಚಂಬಸ್ ಸ್ಟ್ರೈಕ್ ಎಲ್ಲ ಬಿಟ್ರೆ ಆಯ್ತಪ್ಪ. ಯಾವ ಸ್ಟ್ರೈಕ್? ಕೂತ್ಕೊಳ್ಳಿ. ಅಧ್ಯಕ್ಷರೇ, ಕೂತ್ಕೊಳ್ಳಿ ಸುರೇಶ್. ತಾವು ಮಾತಾಡ್ತಾರೆ ನೆಗಡ್ತೀವಿ, ಅಧ್ಯಕ್ಷರೇ, ರಂಗನಾಥ್, ರಂಗನಾಥ್ ನೋಡಿ ನೋಡಿಪ್ಪ, ಕೂತ್ಕೊಳ್ಳಿ ನೀವು. ಒಂದ್ ಸೆಕೆಂಡ್, ಸಿಟ್ ಡೌನ್. ನಾನು ಬಿಜೆಪಿ ಅವರು ಗೌರ್ಮೆಂಟ್ ನ ಬ್ಲೇಮ್ ಆಯ್ತು, ನಾನು ಹೇಳ್ತಿರೋದು ನೀವು ಬಜೆಟ್ ಅಲ್ಲಿ ಮಾತಾಡಿ. ಬಜೆಟ್ ಆಯ್ತು, ಕೂತ್ಕೊಳ್ಳಿ ಈಗ. ಬ್ಲಾಕ್ ಮಾರ್ಕೆಟ್ ಅಲ್ಲಿ 2,000 ರೂಪಾಯಿ ಆಗಿದೆ. ಅಧ್ಯಕ್ಷರೇ, ಆಯ್ತು, 4,000 ಆಗಿದೆ. ಅದು ಮಂತ್ರಿ ತರ ಕೊಡ್ತಾರೆ. ಕೂತ್ಕೊಳ್ಳಪ್ಪ, ಕೂತ್ಕೊಳ್ಳಿ. ಸುರೇಶ್, ಮಾನ್ಯ ವಿರೋಧ ಪಕ್ಷ ನಾಯಕರಿಗೆ 2 ನಿಮಿಷ ಕೊಡಿ. 1 ನಿಮಿಷ ಟೈಮ್ ಪ್ರಸ್ತಾಪ ಮಾಡಿರೋದು ನಾನು. ರಂಗನಾಥ್, 1-2 ನಿಮಿಷ. ರಂಗನಾಥ್ ತಾವು ಮಾತಾಡಿದ್ರೆ ನಾನು ಮಾತಾಡಾದ್ಮೇಲೆ, ಅವ್ರು ಕೂಡ ಕೇಳಿ. ನಾನು ಮಾತಾಡಾದ್ಮೇಲೆ ಮಾಡು. ನಾನು ಮಾತಾಡಾದ್ಮೇಲೆ ಮಾತಾಡಿ. ಅಧ್ಯಕ್ಷರೇ, ಈಗ 0 ಅವರ್ ಅಲ್ಲಿ ತಾವು ಈ ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕಾಯ್ತು, ಅಷ್ಟಕ್ಕೆ ಸೀಮಿತ ಆಗ್ಬೇಕಾಯ್ತು. ಆದರೆ ಇದನ್ನ ಮುಖ್ಯಮಂತ್ರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಇದನ್ನ ಒಂಥರ ರಾಜಕೀಯ ಕಾರಣಕ್ಕೆ ಉಪಯೋಗ ಮಾಡೋದು ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು, ಈಗ ಯುದ್ಧ ನಡೀತಾ ಇದೆ. ಯುದ್ಧ ನಡೀತಾ ಇರೋದು ಇಡೀ ಪ್ರಪಂಚಕ್ಕೆ ಗೊತ್ತಿರುವಂಥದ್ದು. ಮಾತಾಡೋ ಅಂಥವ್ರು ಆಲ್ಟರ್ನೇಟಿವ್ ಏನು ಅಂತ ಹೇಳಬೇಕು. ಆಯ್ತು, ಇದೆ ಸಿಗ್ತಾ ಇಲ್ಲ, ಇದು ಗ್ಯಾಸ್ ಸಿಗ್ತಾ ಇಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ಏನು ಅಂತ ಹೇಳಬೇಕು. ಆಲ್ಟರ್ನೇಟಿವ್ ಏನು ಅಂತ ಹೇಳಿದೆ ಸ್ವತಃ ಮುಖ್ಯಮಂತ್ರಿಗಳು ನಾನು ನೋಡಿದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಯಾವ ರಾಜ್ಯದಲ್ಲೂ ಪ್ರಾಬ್ಲಮ್ ಇಲ್ಲ, ಯಾವ ರಾಜ್ಯದಲ್ಲೂ ಪ್ರಾಬ್ಲಮ್ ಇಲ್ಲ, ಇದೇ ರಾಜ್ಯದಲ್ಲಿ. ಯಾಕಂದ್ರೆ ಸ್ವತಃ ಮುಖ್ಯಮಂತ್ರಿ ಹೇಳಿದ್ದಾರೆ ಸ್ಟ್ರೈಕ್ ಮಾಡಿ ಅಂತ. ಸ್ಟ್ರೈಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಎಷ್ಟು ಸರಿ ಇದು? ಇದು ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡುವಂತ ಮುಖ್ಯಮಂತ್ರಿ ಮಾಡಿ ನೀವು ಸ್ಟ್ರೈಕ್ ಮಾಡಿ ನಾವು ಹೇಳ್ಬೋದಾ? ಪೆಟ್ರೋಲ್ ಬೆಲೆ ಏರಿಕೆ ಮಾಡಿ ಮುಚ್ಚಿ ಅಂತ ನಾವೇನೇನು ಹೇಳಿದ್ರ? ಎಲ್ಲ ಹೋಟ್ಲುಗಳು ಮುಚ್ಚಿ ಅಂತ ನಾವೇನೇನು ಹೇಳಿದ್ರ? ಒಬ್ಬ ರಾಜ್ಯದ ಮುಖ್ಯಮಂತ್ರಿ
ಒಂದು ರೆಸ್ಪಾನ್ಸಿಬಿಲಿಟಿ ಇರ್ಬೇಕಲ್ಲ, ಹೇಳಕ್ಕೆ ಒಂದು ರೆಸ್ಪಾನ್ಸಿಬಿಲಿಟಿ. ನಾವು ಅದೇ ತರ ಶುರು ಮಾಡಿದ್ರೆ ಇವರು ಏರಿಕೆ ಮಾಡಿದಾಗೆಲ್ಲ ನಾವು ಹೇಳ್ಬಿಟ್ರೆ ಸ್ಟ್ರೈಕ್ ಮಾಡಿ ಅಂತ ನಾವು ತಿಳ್ಕೊಂಡು ಮಾತಾಡ್ಬೇಕು. ಮುಖ್ಯಮಂತ್ರಿ ಹೇಳಿ, ಮುಖ್ಯಮಂತ್ರಿ ಮಾತಾಡ್ತಾರೆ. ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಮಾತಾಡ್ತಾರೆ. ಒಂದು ಸೆಕೆಂಡ್ ಶಿಫ್ಟ್ ಆಗಿ ಅಂತ ಹೇಳ್ತಾ ಇದ್ದಾರೆ ಮಂತ್ರಿ ಅವರೇ. IRCTC ಅವರು ಇಲಾಖೆ ಬಗ್ಗೆ ಮಾತಾಡಿದ್ರು, ಐಟಿ ಬಿಟಿ ಬಗ್ಗೆ ಆಯ್ತು, ಅದ್ಬಿಟ್ಟು ಪುಕ್ಷಟ ಎಲ್ಲದಕ್ಕೂ ಮಾತಾಡ್ಕೊಂಡು ಹೋಟೆಲ್ ಬಾಗಿಲು ಹಾಕಿ ಆಯ್ತು. ಮುಖ್ಯಮಂತ್ರಿ ಅಂತ ಮಾತಾಡ್ಬೇಕು. ಕೂತ್ಕೊಳ್ಳಿ ಒಂದು ಸೆಕೆಂಡ್. ಆಯ್ತು, ಕೂತ್ಕೊಳ್ಳಿ. ಆಯ್ತು, ಒಂದು ಸೆಕೆಂಡ್. ಚರ್ಚೆ ಮಾಡ್ತೀವಿ ಇಲ್ಲಿ. ಗೋಪಾಲಕೃಷ್ಣ ಅವರೇ, ನಾನು ಹೇಳದ್ದು ಪ್ರಶ್ನವ್ರು ವಿಚಾರ ಮಾಡಿದ ತಮ್ಮ ಕೂತ್ಕೊಳ್ಳಿ. ನಮಗೆ ಸಿಲಿಂಡರ್ಗಳು ಬರದೇ ಹೋದ್ರೆ, ಕಮರ್ಷಿಯಲ್ ಸಿಲಿಂಡರ್ಗಳು ಬರದೇ ಹೋದ್ರೆ, ಗ್ಯಾಸ್ ಸಿಲಿಂಡರ್ಗಳು ಬರದೇ ಹೋದ್ರೆ ನಾವು ಚಳವಳಿ ಮಾಡಬೇಕಾಗತ್ತೆ, ಹೋಟೆಲ್ಗಳನ್ನು ಬಂದ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಸರಿ ಇದೆ ಅಂತ ಹೇಳಿದೆ. ನಾನು ಅವ್ರನ್ನ ಪ್ರಚೋದನೆ ಮಾಡಿ ಚಳವಳಿ ಮಾಡಿ ಅಂತ ಹೇಳಿದೆ ಅಂತ ಅನ್ನೋದು ಸುಳ್ಳು. ಪ್ರಶ್ನ ನೋಡಿ, ನೀವ್ ಏನ್ ಹೇಳಿದಿರ ಅಂತ ನೀವ್ ಹೇಳ್ಬೋದು, ನೀವ್ ಹೇಳಿ ಮರ್ತು ಬಿಡ್ತೀರಾ. ಪ್ರೆಸ್ ಅವ್ರೇನು ಮರೆಯಲ್ಲ, ಅವ್ರು ಅದನ್ನೇ ತೋರಿಸಿ ಹೇಳ್ತಾ ಇದಾರೆ. ನೀವು ಚೆಕ್ ಮಾಡಿ, ನೀವೆಲ್ಲ ಚಾನಲ್ ಬೇಕಾದ್ರೆ ಚೆಕ್ ಮಾಡಿ. ಇಟ್ ಇಸ್ ನಾಟ್ ಕರೆಕ್ಟ್. ಇಟ್ ಈಸ್ ಕರೆಕ್ಟ್. ಇಟ್ ಈಸ್ ಕರೆಕ್ಟ್. ನೀವು ಮಾಧ್ಯಮದಲ್ಲಿ ಏನ್ ಬಂದಿದ್ದೋ ದಟ್ ಈಸ್ ಕರೆಕ್ಟ್. ದಟ್ ಈಸ್ ಕರೆಕ್ಟ್. ಹೌದು, ನಿಮ್ಗೆ ಎಲ್ಲ ಕಳ್ಸಿಕೊಡ್ತೀನಿ. ನೀವು ಇದ್ರ? ಹೌದು, ನಾನು ನೋಡಿದ್ದೀನಿ. ನಾನು ಇರ್ಬೇಕಲ್ಲಿ. ಅಲ್ಲ, ನಾನು ಹೇಳಿದೆ. ಹೌದು, ನೀವು ಡಿಮ್ಯಾಂಡ್ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಾಗಿದೆ. ಸರಿ, ಅಲ್ಲಿ ಹೇಳ್ಬೇಕಾಯ್ತು. ಸ್ಟ್ರೈಕ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಬೆಂಬಲ ಅದೇ ಬಂದಿದ್ದು. ನೋಡಿ, ಇಲ್ರಿ 100% ಅಷ್ಟೇ ಬಂದಿರೋದು. 100% ಇನ್ಕರೆಕ್ಟ್. ಹೇಳಿ ಹಂಗಾರೆ. ನಾನು ಹೇಳಿಲ್ಲ ಸ್ಟ್ರೈಕ್ ಮಾಡಕ್ಕೆ ಅಂತ ಹೇಳಿ ಒಪ್ಪನ. ಇವಾಗ ಏನು ಇಲ್ಲ, ನಾನು ಇವತ್ತೇ ಹೇಳ್ತಾ ಇದ್ದೀನಿ, ಅಸೆಂಬ್ಲಿನಲ್ಲಿ ಹೇಳ್ತಾ ಇದ್ದೀನಿ. ಹೇಳಿ, ನಾನು ಹೇಳ್ತಾ ಇದ್ದು ಡಿಮ್ಯಾಂಡ್ ಅವ್ರ ಡಿಮ್ಯಾಂಡ್ ಸರಿಯಾಗಿದೆ ಅಂತ ಈಗಲೂ ಹೇಳ್ತಾ ಇದ್ದೀನಿ, ನಾಳೆನೂ ಹೇಳ್ತೀನಿ, ನಾಳಿದ್ದು ಹೇಳ್ತೀನಿ. ಸ್ಟ್ರೈಕ್ ಮಾಡಕ್ಕೆ ಹೇಳಿರೋದು, ಸ್ಟ್ರೈಕ್ ಮಾಡಿ ಅಂತ ಹೇಳಿಲ್ಲ. ಅದು ಬೇಕಾಗಿರೋದು ಸ್ಟ್ರೈಕ್ ಮಾಡಿ ಅಂತ ಹೇಳಿಲ್ಲ. ಬೇಕಾಗಿರೋದು ನಮ್ದು ಪತ್ರಿಕೆಯಲ್ಲಿ ಒಂದು ಸ್ಟ್ರೈಕ್ ಮಾಡೋ ಅಂತ ಸ್ಟ್ರೈಕ್ ಮಾಡಿ ಅಂತ ಹೇಳಿಲ್ಲ. ಹೇಳಿಲ್ಲ. ಸರಿ, ಸಭಾಧ್ಯಕ್ಷ ಅಲ್ಲ, ಸಭಾಧ್ಯಕ್ಷ ಮುಖ್ಯಮಂತ್ರಿಗಳೇ ಹೇಳ್ತಾವ್ರೆ, ಹೇಳಿಲ್ಲ ಹೇಳಿದ್ದೀರಿ ಅಂತ ಹೇಳಿ ಅವ್ರ ಮೇಲೆ ಮುಖ್ಯಮಂತ್ರಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಕ್ಲಾರಿಟಿ ಕೊಟ್ಟಿದ್ದಾರೆ ಮತ್ತು ಚರ್ಚೆ ಬೇಡ. ವಿರೋಧ ಪಕ್ಷ ನಾಯಕರು ಮಿನಿಸ್ಟರ್ ಉತ್ತರ ಕೊಡಲಿ. ವಿರೋಧ ಪಕ್ಷ ನಾಯಕರು ಹೇಳಿದ್ರು ಬರೀ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಈ ಸಮಸ್ಯೆ ಉದ್ಭವ ಆಗ್ತಾ ಇದೆ ಅಂತ ಹೇಳಿದ್ರು. ದಿನೇಶ್ ಗುಂಡೂರಾವ್ ಅವ್ರ ಇಲಾಖೆ ಬಗ್ಗೆ ಮಾತಾಡ್ರಿ. ಮಾತಾಡ್ಲಿ. ಕೆಲಸ ಮಾಡಿದ್ದಾರೆ. ಅವ್ರು ಹೇಳಿದ್ರಲ್ಲ ಬರೀ ಕರ್ನಾಟಕದಲ್ಲಿ ಮಾತ್ರ ಅವ್ರು ಹೇಳುದು ಬರೀ ಕರ್ನಾಟಕದಲ್ಲಿ. ಮಿನಿಸ್ಟರ್ ಮಾತಾಡ್ಲಿ. ಇವ್ರೆ ಕ್ಲಾರಿಫೈ ಮಾಡಿ. ಯಾರು ಕೇಳೋ ಪರಿಸ್ಥಿತಿ ಇಲ್ಲ. ಕ್ಲಾರಿಫಿಕೇಶನ್ ಕೂಡ ಇಡೀ ಸಮಸ್ಯೆ. ಇಂಡಿಯನ್ ಹೋಟೆಲ್ಸ್ ಅಸೋಸಿಯೇಷನ್ ಅವರು ಹೇಳಿದರೆ 20% ಹೋಟೆಲ್ಗಳು ಮುಚ್ಚಿದ್ದಾರೆ ಅಂತ ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಯುಪಿಯಲ್ಲಿ ಗ್ಯಾಸ್ ಖರೀದಿ ಇಲಾಖೆ ಬಗ್ಗೆ ಮಾತಾಡಿ. ಇಡೀ ದೇಶ ಏನ್ ಕಾರಣ ಅದು ಬೇರೆ ವಿಷಯ. ಆಯ್ತು, ಅವ್ರು ಉತ್ತರ ಎಸ್ಮಾ ಯಾಕೆ ಜಾರಿ ಅವ್ರು ಕೇಳ್ತಾರೆ. ಪ್ರಿಯಾಂಕ್, ಕ್ರೈಸಿಸ್ ಇಲ್ಲ ಅಲ್ಲ ದೇಶದಲ್ಲಿ, ಕ್ರೈಸಿಸ್ ಇಲ್ಲ. ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್ ಕೇಂದ್ರ ಸರ್ಕಾರ ಯಾಕೆ ಜಾರಿ ಮಾಡಿದೆ? ಅದನ್ನು ಕೇಳಿದ್ರೆ ಎಷ್ಟು ಕೇಳಿದ್ರೆ ಆಯ್ತು, ಉತ್ತರ ಕೊಡಿ. ಎಸ್ಮಾ ಹಾಕ್ಬೇಕು. ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್ ಯಾಕೆ ಜಾರಿ ಮಾಡಿದ್ದೀರಾ? ಬಿಕಾಸ್ ಈ ಕ್ರೈಸಿಸ್ ಇವ್ರು ಆಯ್ತು, ಕೂತ್ಕೊಳ್ಳಿ. ಮುನಿಯಪ್ಪ ಅವ್ರ ಬಗ್ಗೆ ಅನುಕಂಪ ಬರ್ತಾ ಇದೆ. ಮಾತಾಡಿ. ಅವ್ರು ಮಾತಾಡಕ್ಕೆ ಅವಕಾಶ ಕೊಡದೆ ಶೂನ್ಯ ವೇಳೆ ಇದು. ನೀವು ಮಾಡಿ ಸ್ವಾಮಿ ನಿಷ್ಠೆಗೆ ಅಧ್ಯಕ್ಷರೇ,
ಸೆಲ್ ಮಾಡಿ ಚೀಫ್ ಮಾಡಿ. ಆಯ್ತು ಆಂಟಿ ಮೋದಿ ಚೀಫ್ ಮಾಡಿ. ಆಯ್ತು ಅವ್ರಿಗೆ ನೀವು ಚರ್ಚೆ ಮಾಡಿ ಪರಸ್ಪರ ಯಾಕೆ ಚರ್ಚೆ ಮಾಡ್ತೀವಿ? ಕೊಡ್ಬೇಕಷ್ಟೇ. ಆಯ್ತು ಯಾಕೆ ಆಯ್ತು ಒಂದ್ ಸೆಕೆಂಡ್ ಏನು ಇಬ್ರು ಚರ್ಚೆ ಮಾಡಿ ಇಲ್ಲ ಅಂದ್ರೆ ಹೇಳಿ, ನಾವು ಧರಣಿ ಮಾಡ್ಬೇಕಾ ಅಧಿವೇಶನ ಅಧಿವೇಶನ ಸರ್ ವಿರೋಧ ಪಕ್ಷ ನಾಯಕರು ಉತ್ತರ ಕೊಡ್ತಾರೆ. ಸಭಾಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಆಯ್ತು ಒಂದ್ ಸೆಕೆಂಡ್ ಈಗ ಬೇರೆ ಬೇರೆ ವಿಚಾರ ಮಾತ್ರ ಸುಬ್ರಹ್ಮಣ್ಯ ಮೂರ್ ಕೊಡುಗೆ ಆಗ್ಬಿಡ್ರಿ ಬೇಕಲ್ಲ ರಂಗನಾಥ್ ಕೂತ್ಕೊಳ್ಳಿ. ರಂಗನಾಥ್ ಒಂದ್ ಸೆಕೆಂಡ್ ನೋಡಿ, ಕೂತ್ಕೊಳ್ಳ ಬನ್ನಿ ಇಬ್ರು ಸುಮ್ಮನೆ ಒಂದ್ ಸೆಕೆಂಡ್. ಮುಖ್ಯಮಂತ್ರಿಗಳು ನಿನ್ನೆ ಮಾನ್ಯ ಸಭಾಧ್ಯಕ್ಷರೇ, ಪರಿಸ್ಥಿತಿ ಆಯಿಲ್ ಕಂಪನಿಗಳಿಗೆ ಪತ್ರವನ್ನು ಬರೆದು ಈ ಪರಿಸ್ಥಿತಿಯನ್ನ ಯಾವ ರೀತಿ ಅಡ್ರೆಸ್ ಮಾಡ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ಮಂತ್ರಿ ಮಾತಾಡ್ತಿದ್ದಾರೆ, ನಿಮ್ಗೆ ಪ್ರಶ್ನೆ ಗೊತ್ತಿಲ್ಲ. ಯು ಡೋಂಟ್ ಆಸ್ಕ್ ದ ಕ್ವೆಶ್ಚನ್, ಯು ಸಿಟ್ ಡೌನ್. ನನ್ನನ್ನು ಮಾತಾಡ್ತೀರಾ? ತಕ್ಷಣ ಮಾತಾಡಲಿ. ಆಯಿಲ್ ಕಂಪನೀಸ್ ಅನ್ನು ಕರೆದು ಮಾಡಿ ಎಬಿಸಿ ಗೊತ್ತಿಲ್ಲ ಮಾತಾಡ್ತೀನಿ. ಅಡ್ರೆಸ್ ಮಾಡೋದು ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳ ಆದೇಶದ ಮೇಲೆ ಇದೆ, ಮೈಕ್ ಇದೆ. ನಾನು ತಕ್ಷಣ ಬೆಳಗ್ಗೆ 10 ಗಂಟೆಗೆ ಮೀಟಿಂಗ್ ಕರೆದು ನಮ್ಮ ಸೆಕ್ರೆಟರಿ ಕಮಿಷನರ್ ಜೊತೆಯಲ್ಲಿ ಡೀಟೈಲ್ ಆಗಿ ಡಿಸ್ಕಸ್ ಮಾಡಿದೆ. ಅವರು ಪರಿಸ್ಥಿತಿಯನ್ನ ಎಕ್ಸ್ಪ್ಲೈನ್ ಮಾಡಿದ್ರು. ಏನ್ ಮಾಡ್ಲಿಕ್ಕೆ ಸಾಧ್ಯ, 9 ದಿನ ಇವತ್ತುವರೆಗೂ ಏನು ಪ್ರಾಬ್ಲಮ್ ಆಗೋದಿಲ್ಲ. ನಾವು ಸಪ್ಲೈ ಮಾಡ್ತೀವಿ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು 20ರಿಂದ 30% ನಮ್ಮ ಸ್ವಂತ ಉತ್ಪಾದನೆ ಇದೆ, 70% ಹೊರ ದೇಶಗಳಿಂದ ಬರ್ತಾ ಇದೆ. ಇಸ್ರೇಲ್ ಮತ್ತು ಇರಾನ್ ಯುದ್ಧ ನಡೀತಾ ಇರೋದ್ರಿಂದ ಸುಮಾರು 10 ವೆಸಲ್ಸ್ ಅಂದ್ರೆ ಹಡಗುಗಳು ಆಯಿಲ್ ಅನ್ನು ತುಂಬಿಕೊಂಡಿರೋನ ಅಲ್ಲಿ ರದ್ದು ಮಾಡಿದ್ದಾರೆ, ಬಿಡ್ತಾ ಇಲ್ಲ. ಆ ಕಾರಣದಿಂದ ಈ ಆಯಿಲ್ ಅಲ್ಲಿ ಬರದೇ ಇದ್ರೂ ಕೂಡ ನಾವು ಕನಿಷ್ಠ ಒಂದು ಕುಟುಂಬಕ್ಕೆ 1 ಸಿಲಿಂಡರ್ನ 25ರಿಂದ 30 ದಿನ ಒಳಗಡೆ ಕೊಡ್ತೀವಿ. ಕಾನೂನಲ್ಲಿ ಏನಿದೆ ಅಂದರೆ ಒಂದು ಸಿಲಿಂಡರು 14 kg ಇರ್ತದೆ. ಅದು 4ರಿಂದ 5 ಜನ ಇರುವಂಥ ಕುಟುಂಬಕ್ಕೆ 1 ತಿಂಗಳಿಂದ 1 ತಿಂಗಳು 15 ದಿನ ಉಪಯೋಗಿಸಬಹುದಂತೆ. ಅದಾದರೂ ಕೂಡ 1 ಸಿಲಿಂಡರನ್ನು ಪ್ರತಿ ಕುಟುಂಬಕ್ಕೂ ಕೊಡ್ತೇವೆ ಅನ್ನೋದನ್ನ ಒಂದು ತೀರ್ಮಾನ ಆಗಿದೆ. ಬೆಳಗ್ಗೆ ಅದು ಮುಖ್ಯಮಂತ್ರಿಗಳು ತಿಳಿಸೋಣ ಅಂತ ಬರೋ ಒಳಗಡೆ ಇದು ಶೂನ್ಯ ವೇಳೆಯಲ್ಲಿ ಡಾಕ್ಟರ್ ರಂಗನಾಥ್ ಅವರು ಇದು ಶುರು ಮಾಡಿದ್ರು. ಸದನಕ್ಕೆ ಕೂಡ ತಿಳಿಸ್ತೀನಿ. ನಾನು ಇಷ್ಟೇ ಹೇಳ್ತೀನಿ, ಇಂಥ ಒಂದು ಗಂಭೀರವಂತ ಪರಿಸ್ಥಿತಿಯಲ್ಲಿ ರಾಷ್ಟ್ರದ ಹೇಳ್ತೀನಪ್ಪ ಗೋಪಾಲ, ವಾಟ್ ಆರ್ ಯು ಡೂಯಿಂಗ್? ಹೇಳ್ತೀನಿ. ಹೋಟೆಲ್ ಬಗ್ಗೆ ಕೇಳಿದ್ದೇವೆ ಸರ್, ಅವ್ರು ಉತ್ತರ ಕೊಡ್ತಾರೆ. ಉತ್ತರ ಸ್ವಲ್ಪ ತಾಳ್ಮೆ ವಹಿಸಿ, ಅವ್ರು ಉತ್ತರ ಕೊಡದಂತ ಹೇಳಿ. ಹಾಸ್ಟೆಲ್ ಬಗ್ಗೆ ಸಭಾಧ್ಯಕ್ಷ, ನಿಮ್ಗೆ ಔಷಧ ಕಂಟ್ರೋಲ್ ಇಲ್ವಲ್ಲ? ನಿಮ್ಗೆ ಕಂಟ್ರೋಲ್ ಆಯ್ತು. ನೀವು ಕೂತ್ಕೊಳ್ಳಿ. ನಿಮ್ಗೇನಾಯ್ತು ಈಗ? ವಾಟ್ ಇಸ್ ಹ್ಯಾಪನ್ ಟು ಯು? ನಿಮ್ಗೇನು ಪ್ರಾಬ್ಲಮ್? ಅಲ್ಲ, ನೀವು ಕಂಟ್ರೋಲ್ ಇದ್ರೆ ಹೌಸ್ ಕಂಟ್ರೋಲ್. ಡೊಮೆಸ್ಟಿಕ್ಗೆ ಬಡ ಮಕ್ಕಳ ಹಾಸ್ಟೆಲ್ ಬಗ್ಗೆ ಹೇಳ್ಬೇಕಾಗಿತ್ತಂತೆ. ಕೂತ್ಕೊಳ್ಳಿ. ನೀವು ಎಲ್ಲ ಬುದ್ಧಿ ಹಲವಾರು ಇದ್ದೀರಿ ಇಲ್ಲಿ. ನೀವು ಕೂತ್ಕೊಳ್ಳಿ. ಡೊಮೆಸ್ಟಿಕ್